ಸಂಯಮ ಅಂತ ಒಂದನ್ನು ನಾವು ನೋಡ್ತಾ ಇದ್ದೇವೆ. ಸಂಯಮ ಬಹಳ ಸುಂದರವಾದದ್ದು. ಅದು ರಕ್ಷಕ, ಮನುಷ್ಯನನ್ನು ರಕ್ಷಿಸ್ತದೆ. ಅವ ಬೀಳದಂತೆ ನೋಡಿಕೋತದೆ. ಆತ ಕಷ್ಟಕ್ಕೆ ಒಳಗಾಗದಂತೆ ನೋಡಿಕೊಳ್ಳುತ್ತದೆ. ಸಮಸ್ಯೆಗಳು ಉಂಟಾಗದಂತೆ ನೋಡಿಕೊಳ್ಳುತ್ತದೆ. ಅದೇ ಸಂಯಮ. ಕಷ್ಟಗಳು ಯಾವಾಗ ಹೆಚ್ಚಾಗ್ತವ? ಸಂಯಮ ತಪ್ತು ಅಂದರೆ ಕಷ್ಟಗಳು ಹೆಚ್ಚಾಗ್ತವೆ. ಇಲ್ಲವೇ? ಸಂಯಮ ತಪ್ತು ನಮ್ಮ ಇಂದ್ರಿಯಗಳ ಮೇಲೆ ನಮಗೆ ಹಿಡಿತು ಉಳಿಯದೇ ಇದ್ದರೆ ಸಮಸ್ಯೆಗಳು ತಯಾರಾಗ್ತವ. ಇಲ್ಲೇನು ಲಗ್ನ ಆಗುವಾಗ ಹೇಳೋದಿಲ್ಲ? ಏನು ಹೇಳ್ತಾರೆ? ಅಕ್ಷತಾ ಹಾಕುವಾಗ ಒಂದು ಮಂತ್ರ ಅಂತಾರೆ. ಯಾವ ಮಂತ್ರ ಅದು? ಸುಮುಹೂರ್ತೆ ಸಾವಧಾನ. ಸಾವಧಾನ. ಇಂದ್ರಿಯಗಳು ಹರಿದು ಹೋದಾವ. ಸುಮುಹೂರ್ತ. ನಿನ್ನ ಜೀವನೆಲ್ಲ ಸುಮುಹೂರ್ತವಾಗಬೇಕಾದ್ರೆ ಸಾವಧಾನಿರು. ಸಿಕ್ಕಿದ್ದು ನೋಡಕ್ಕೆ ಹೋಗಬೇಡ, ಸಿಕ್ಕಿದ್ದನ್ನು ತಿನ್ನಕ್ಕೆ ಹೋಗಬೇಡ, ಸಿಕ್ಕಲ್ಲಿ ವ್ಯವಹಾರ ಮಾಡಬೇಡ. ನೀತೆಲ್ಲ ಇದು ಎಷ್ಟು ಸರಳ. ಅದಕ್ಕೆ ಲಗ್ನಕ್ಕೆ ಒಂದು ಮಹತ್ವದ, ವಿವಾಹಕ್ಕೆ ಒಂದು ಬಹಳ ಮಹತ್ವದ. ಇದು ರಿಜಿಸ್ಟರ್ಡ್ ಮಾಡಿದರೆ ಬರುವುದಲ್ಲ. ಅಲ್ಲಿ ಯಾರು ಪ್ರತಿಜ್ಞೆ ಮಾಡಿಸ್ತಾರೆ, ನೀ ಚೆಂದಾಗಿರತ್ತೆ ಹೇಳ್ತಾರೆ. ಅಲ್ಲಿ ಸುಮುಹೂರ್ತನೂ ಇಲ್ಲ, ಸಾವಧಾನ. ಈಗ ನಾವು ಅನ್ನಕತ್ತೇವೆ ಲಗ್ನ ಹಿಂಗಿರ್ಬೇಕು ಹಂಗಿರ್ಬೇಕು. ಹೆಂಗರೆ ಮಾಡ್ರಿ, ಸುಮುಹೂರ್ತ ಸಾವಧಾನ. ಅಲ್ಲಿ ಮಹತ್ವದ ಉಪದೇಶ ಅದು. ನೋಡು, ಜೀವನ ಇದು ಸುಮುಹೂರ್ತ, ಇದನ್ನು ಕೆಡಿಸಬಾರದು. ಏನು 100 ವರ್ಷದ ಬದುಕದ, ಇದನ್ನು ಕೆಡಿಸಬಾರದು. ಇದು ಸುಮುಹೂರ್ತ. ಇದು ಮುಹೂರ್ತ ಅಂದರೆ ಸಮಯ. ಸುಮುಹೂರ್ತ ಅಂದರೆ ಒಳ್ಳೆಯ ಸಮಯ. ಇದು ನಿನ್ನ ಮೈಯಲ್ಲಿ ಶಕ್ತಿ ಅದ, ನಿನ್ನ ಮೈಯಲ್ಲಿ ಸೌಂದರ್ಯ ಅದ, ಬುದ್ಧಿ ತೀಕ್ಷ್ಣದ, ಮನಸ್ಸು ಬಹಳ ಸಮರ್ಥದ. ಇದೇ ಸುಮುಹೂರ್ತ, ಒಳ್ಳೆಯ ಸಮಯ ಇದು. ಸಾವಧಾನ ಮತ್ತು ತಪ್ಪು ಹೆಜ್ಜೆ ಇಟ್ಟಿ. ಸಾವಧಾನ, ಸಂಯಮ ಇರಲಿ. ನಿನ್ನ ಕಣ್ಣುಗಳು ಆ ಕಡೆ ಈ ಕಡೆ ಹೋಗುವ ಸಮಯ ಬಂದೀತು, ಬಿಡಬೇಡ. ಎಷ್ಟು ಚಲೋ ಇಲ್ಲ? ಎಲ್ಲರೂ ಲಗ್ನ ಮಾಡಿಕೊಂಡಾರ. ಆ ಕಡೆ ಲಕ್ಷ್ಯ ಯಾರಿಗೆ? ಎಲ್ಲದ? ಏನು ಉಟ್ಟಾರ, ಏನು ತೊಟ್ಟಾರ ಅಂತ ಬಂದವ್ರು ನೋಡ್ತಾರೆ. ಯಾರ್ಯಾರು ಬಂದಾರ ಅಂತ ಮ್ಯಾಕ್ ಕೂತವ್ರು ನೋಡ್ತಿರ್ತಾರೆ. ಇವ ಅಂತಿರ್ತಾನೆ ಸುಮುಹೂರ್ತೆ ಸಾವಧಾನ, ಸುಮುಹೂರ್ತೆ ಸಾವಧಾನ. ಇವನು ಆ ಕಡೆ ಲಕ್ಷ್ಯ ಇಲ್ಲ, ಸುಮ್ಮನೆ ಅಂತಿರ್ತಾನೆ ಸುಮುಹೂರ್ತೆ ಸಾವಧಾನ. ಅವನದು ಸುಮುಹೂರ್ತ ಇಲ್ಲ, ಅವ್ರದ್ದು ಸಾವಧಾನ ಇಲ್ಲ. ಯಾವಾಗ ಈ ಲಗ್ನ ಮುಗಿದಿತ್ತು, ಅಕ್ಷತಾ ಹಾಕೇನಿ, ಹೋಗಿ ಒಂದು ಸಿಗರೇಟ್ ಸೇದೇನಿ ಅಂತ ಅವ. ಮಜಾ ಇಲ್ಲ. ಏನು ಸುಮುಹೂರ್ತ, ಏನು ಸಾವಧಾನ, ಎಂಥ ಪವಿತ್ರ ಮಂತ್ರ ಅದು. ಅದು ಉಪದೇಶ. ಎಷ್ಟು ಚಲೋ ಒಂದು ವಿಧಾನ ತಂದರು. ಪರದೇಶದವ್ರು ಹೇಳ್ತಾರೆ, ನೀವೆಷ್ಟು ಚಲೋ ವಿಧಾನಗಳನ್ನು ತಂದಿರಿ, ನಮ್ಮ ಕಡೆ ಇಂಥವು ಸುಮ್ಮನೆ ಇಬ್ಬರು ಬರ್ತೇವೆ, ಬರ ಚಲೋ ಹಾಕೋತೇವಿ, ಅಲ್ಲೆಲ್ಲ ಬಾಟ್ಲಿ ಇಟ್ಟಿರ್ತಾರೆ, ಎಲ್ಲ ಬಂದವರೆಲ್ಲ ಕುಡಿತಾರೆ.
ನಾವು ಇಟ್ಟು ಕುಡಿತೇವೆ, ನಮ್ಮದು ಫೋಟೋ ತೆಗಿತಾರೆ, ಮುಗೀತು. ಇಲ್ಲಿ ಹಾಗಲ್ಲ, ಸ್ವಲ್ಪ ಉಪದೇಶ ಕೇಳು. ಒಬ್ಬರೇ ಹೋಗೋದು ಸುಲಭ, ಇಬ್ಬರು ಹೊಂದ್ಕೊಂಡು ಹೋಗೋದು ಬಹಳ ಕಷ್ಟ. ಯಾಕೆ? ಅಲ್ಲಿ ಬೆಳೆದವರು ಅವರು, ಇಲ್ಲಿ ಬೆಳೆದವ ಇವ. ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಮನೆತನ, ಬೇರೆ ಪರಿಸರ, ಇಷ್ಟೆಲ್ಲದರ ಮಧ್ಯ ಇಬ್ಬರನ್ನ ತಂದು ಬದುಕ್ರಿ, 80 ವರ್ಷ ಬದುಕ್ರಿ ಅಂತ ಹೇಳಿದರೆ ಭಾಳ ಕಷ್ಟದ. ಅದಕ್ಕೆ ಒಂದು ಸೂತ್ರ ಕೊಟ್ಟರು, ನೆನಪಿಡು. ಸುಮುಹೂರ್ತ ಸಾವಧಾನ. ಸುಮುಹೂರ್ತ ಸಾವಧಾನ ಅಂತದಲ್ಲ, ಅದೇ ಸಂಯಮ. ಅದು ಸಂಯಮ. ಸಾವಧಾನ, ಸಂಯಮ ತಪ್ಪೀತು. ಸಂಯಮ ತಪ್ಪೀತು, ಜೀವನ ಹಾಳಾದೀತು. ಸ್ವಲ್ಪ ನೋಟ್. ಆದಯ್ಯ ಅಂತ ಒಬ್ಬರು ಶರಣರಾಗಿ ಹೋದರು, ಗುಜರಾತದವರು. ಅವರು ಭಾಳ ದೊಡ್ಡ ಶರಣಾತ, ಅನುಭಾವಿ ಆತ. ಈ ಇದೇನದ ಅಲ್ಲ, ಸಂಯಮ ಎಷ್ಟು ಚಂದ ಹೇಳಿದ. ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ, ಇದೆಲ್ಲ ಅದಲ್ಲ, ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಪ್ರಪಂಚ ಅದಲ್ಲ, ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ನಡೆವಾತನೇ ದುಃಖಿ. ಮನಂಗೊಂಡು ನಡೆವಾತ ದುಃಖಿ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಮನಂಗೊಂಡು ನಡೆವಾತ ದುಃಖಿ. ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚಿ. ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ಬೆರೆಯಲಾತ ಮುಕ್ತ. ಮನವು ಅಡಗಿದರೆ, ಮನೋರ್ಲಯವಾದರೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯ. ಏನಾ ಮಾತು, ಏನು ಸುಂದರ ಸಂಯಮ. ಒಂದು ಸಣ್ಣ ವಚನ ಎಂಥ ಜೀವನವನ್ನು ಕಟ್ತದೆ, ಬದುಕಿನಲ್ಲಿ ಎಂಥ ಬೆಳಕನ್ನು ಚೆಲ್ತದೆ. ಸಂಯಮಕ್ಕೆ ಎಷ್ಟು ಮಹತ್ವ ಅದು. ಸಕಲ ಇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ಸುಳಿವಾತನೇ ನಿಂದಾತನೇ ಸುಖಿ. ಅದಲ್ಲ, ಸಕಲ ಇಂದ್ರಿಯಗಳಲ್ಲಿ ಮನಸ್ಸೇನು ಮಾಡ್ತದೆ? ಅನೇಕ ಇಂದ್ರಿಯಗಳು ಅವುಗಳಲ್ಲಿ ಸುಳಿದಾಡ್ತಾ ಇರ್ತದೆ, ವಿಕರಿಸುವ. ಅವುಗಳಲ್ಲಿ ಕಣ್ಣಿನಲ್ಲಿ ಹೋಗ್ತದೆ, ಅಲ್ಲಿ ಬೇರೆ ಆಗ್ತದೆ. ಕಿವಿಯಲ್ಲಿ ಹೋಗಿ ಅಲ್ಲೊಂಥರ ಆಗ್ತದೆ. ವಿಕಾರಗೊಳ್ತಾ ಹೋಗ್ತದೆ ಮನಸ್ಸು. ರೂಪ ನೋಡ್ದಂಗೆ ಮನಸ್ಸು ವಿಕಾರ. ಶಬ್ದ ಕೇಳಿದ ಹಾಗೆ ಮನಸ್ಸು ವಿಕಾರ. ವಿಕಾರ ಅಂದರೆ ಏನು? ಸಮಾಧಾನ ಇರುವುದಿಲ್ಲ ಅಂತ. ಈಗೇನ್ರಿ ಇದನ್ನು ನೋಡಿದೆ, ಚಲೋ ರೂಪದ, ಇದು ನಮ್ಮ ಮನೆಯಾಗಿದ್ದರೆ ಚಲೋ ಆಯಿತು, ಇದ ವಿಕಾರ. ಆಗೋದಲ್ಲ, ಎಷ್ಟೋ ಸಲ ಆಗ್ತದಿಲ್ಲ, ಎಷ್ಟೋ ಸಲ ಆಗ್ತದೆ. ಇಲ್ಲೇ ಬಂದು ನಾಟಕ ನೋಡೋಕೆ ಕೂತಿರ್ತೇವೆ, ಹಳ್ಳಿ ಮನುಷ್ಯ ಮಸ್ತಾಗಿ ಒಂದು ದೊಡ್ಡ ರುಮಾಲು ಸುತ್ತಕೊಂಡು ಶಿಸ್ತಾಗಿ ಬಂದು ಕೂತಿರ್ತಾನೆ. ಏನು ನೋಡಬೇಕು, ಲಗ್ನಕ್ಕೆ ಬಂದಂಗೆ ಬಂದಿರ್ತಾನೆ. ಅವನ ಟಿ ವಿ ಅದು ಇದು ಎಲ್ಲ ನೋಡಿ ಅಲ್ಲೇ ಒಬ್ಬ ಬಡವ ಕೂತಿರ್ತಾನೆ. ಅವಾಗ ಈ ಪಟಕದಲ್ಲ, ಇದು ನೋಡಿ
ಈ ಪಟಕ ನಾನು ಹಾಕ್ಕೊಂಡ್ರೆ ಎಷ್ಟು ಚಲೋ ಇತ್ತು. ಏನು ಪಟಕ? ಅವನಿಗೆ ಕೇಳ್ದ, ಈ ಪಟಕ ಎಲ್ಲಿ ತಂದಿ ಅಂತ. ಆವಾಗ ಅವನಿಗೆ ಎಷ್ಟು ಹುರುಪು ಬಂತು, ಇನ್ನೂ ಯಾರೂ ಕೇಳಿರಲಿಲ್ಲ. ಏನು ಹೇಳಕ್ಕೆ ಶುರು ಮಾಡ್ದ. ಅಲ್ಲಿಂದ ಅವ ಹೇಳೋದನ್ನು ಎಡಕ್ಕೆ ನಾವು ಕೇಳ್ದ, ಬಲಕ್ಕೆ ನಾವು ಕೇಳ್ದ. ಅವರೆಲ್ಲ ಪಟಕದ ಬಗ್ಗೆ ಮಾತಾಡ್ಕೋತಾದರೂ ನಾಟಕ ಮುಗಿದಿತ್ತು. ನಂಬುದು ಹಾಗೆ ನಡೆದ. ಮಜಾ ಇಲ್ಲ ಜೀವನ. ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನಸ್ಸು ಹೋಗಿ ಹೀಗೆಲ್ಲ ವಿಕಾರಗೊಳ್ತಾ ಹೋಗ್ತದೆ. ಇದನ್ನು ಸೆಳೆದು ನಿಂತಲ್ಲ ಯಾವ, ಅವನೇ ಸುಖಿ. ಸಂಯಮ ಅದು ಹೋಗ್ತದೆ, ಅದನ್ನು ಸಂಯಮ ಮಾಡೋದು. ಅದು ಹೋಗೋದೇ, ಅದು ಹೋಗಬೇಕು. ಅದಕ್ಕಾಗಿ ಪಾಪ ಅದು ಹೋಗೋದು ತಪ್ಪಲ್ಲ. ನಾವು ಎಲ್ಲಿ ಹೋಗಲಿಕ್ಕೆ ಬಿಡಬೇಕು ಅಲ್ಲಿ ಹೋಗಲಿಕ್ಕೆ ಬಿಡದೇ ಇದ್ದರೆ ಅದು ತಪ್ಪು. ಹೋಗಬಾರದಲ್ಲಿ ಹೋಗಾಕ ಬಿಟ್ಟೇವಿ ಅಂದರೆ ಅದು ತಪ್ಪು. ಆದರೆ ಅದು ಹೋಗಬೇಕು. ಮತ್ತು ಹೋಗದೇ ಇದ್ದರೆ ಜಗತ್ತು ಅನುಭವಿಸೋದರೆ ಹೆಂಗೆ? ಮನಸ್ಸು ಹೇಳ್ತದೆ, ನನ್ನ ಚಲನ ಇರೋದು, ನಾನು ಇಷ್ಟು ತೀವ್ರವಾಗಿ ಚಲಿಸೋದರಿಂದಲೇ ನೀನು ಅನುಭವಿಸಲಿಕ್ಕಾಗ್ತದೆ. ನೀನು ಜ್ಞಾನ ಪಡಿಲಿಕ್ಕಾಗ್ತದೆ. ನಾನೇ ಚಲಿಸದೇ ಇದ್ದರೆ ಜೀವನ ನಿಂತು ಹೋಗ್ತದೆ. ಆದರೆ ಇಷ್ಟ ಹೇಳು, ಎಲ್ಲಿ ನಾನು ಎಷ್ಟು ಚಲಿಸಬೇಕು ಹೇಳು ಅಷ್ಟೇ. ವಿಕರಿಸುವ ಅದರ ಆಕಾರ ತಾಳ್ತದಷ್ಟೆ. ಮನಸ್ಸು ಹೋಗಿ ಈಗ ಹೂವಿನ ಆಕಾರ ತಾಳದರೆ ವಿಕಾರ ಆಯಿತು. ಮೊದಲಿನ ಆಕಾರ ಹೋಯಿತು, ಇದರ ಆಕಾರ ತಾಳಿತು. ಹೀಗೆ ಮನಸ್ಸು ಕಂಡ ವಸ್ತುವಿನ ಆಕಾರವನ್ನು ತಾಳ್ತಾ ಹೋಗ್ತದೆ. ಎಷ್ಟೋ ಸಲ ಏನಾಗ್ತದೆ, ಕಂಡ ವಸ್ತುವಿನ ಆಕಾರ ತಾಳಿ ಅದೇನು ಪರಿಣಾಮದ ಅದು ಒಳ್ಳೆಯದಿರೋದಿಲ್ಲ. ಅದಕ್ಕದು ಸಂಯಮ. ಆಕಾರ ತಾಳಿ ಯಾವುದರ ಆಕಾರ ತಾಳಬೇಕು, ಎಷ್ಟು ಸಮಯ ತಾಳಬೇಕು, ಹಾಗೆ ಒಂದಿಷ್ಟು ನಿಯಮ, ಸಂಯಮ. ಬಂದ್ ಮಾಡೋದಲ್ಲ, ಅದು ಹರಿದಾಡಲೇಬೇಕು. ಅದಕ್ಕೆ ಸಂಯಮ ಹಾಕೋದಷ್ಟು. ಬಜಾರಕ್ಕೆ ಹೋಗಬಾರದಂತಲ್ಲ, ಅಲ್ಲಿ ಎಂಥೆಂಥ ವಸ್ತುಗಳದಾವು ನೋಡಬಾರದಂತಲ್ಲ, ನೋಡಬೇಕು. ಏನೆಲ್ಲ ದೊಡ್ಡ ದೊಡ್ಡ ಮನೆಗಳದಾವ ಕಟ್ಟ್ಯಾರಲ್ಲ. ಈಗ ಜಗತ್ ಪ್ರಸಿದ್ಧ 120 ಮಜಲ ಮನೆ ಕಟ್ಟ್ಯಾರ. ನೋಡಬಾರದಂಥದ್ದೇನು? ಅಲ್ಲಿ ಹೋಗಿ ನೋಡ್ರಿ, ಒಂದು $10 ಕೊಟ್ಟರೆ ಎಲ್ಲ ಕಡೆ ಹೋಗಿ ಬರ್ಬೋದು. ಸಾಕಲ್ಲ, $10ದಾಗ ಅಂಥ ಮನೆ ನೋಡಿ ಅಲ್ಲೊಂದಿಷ್ಟು ಕುಂತು ಇಲ್ಲೊಂದಿಷ್ಟು ಕುಂತು ಸಾವಕಾಶ ಒಂದು 4 ತಾಸು ಕಳೆದು ಕೆಳಗೆ ಬರ್ತೇವೆ. ಸಾಕಲ್ಲ, ಇನ್ನು ಮನೆ ಕಟ್ಟೋದ? ಏನು ದುಬಾಯಿಗೆ ಹೋಗಿ ಇಂಥ ದೊಡ್ಡ ಮನೆ ಕಟ್ಟಿ ಅವಾಗ ಮ್ಯಾಲೆ ಕುಂತ ಆನಂದ ಪಡೋದೇನದ? $10 ಒಗೆಯೋದದ? ಅವ ಕಟ್ಟದವ ಅಲ್ಲಿಲ್ಲ. ಹೇಳಿ, ಆನಂದ ಪಡೋದು ಮಹತ್ವದ್ದು. ಇದರಾಗ ಒಂದು ಪ್ಲಾಟ್ ತಗೋಬೇಕು ಅಂತ ಹೊರಟ ಎಲ್ಲ ಮಾರಾಟ ಮಾಡಬೇಕಾಗ್ತದೆ. ಎಲ್ಲ ಇರೋ ಭೂಮಿ ಪಾಮಿ, ಅದು ಭೂಮಿ ಅಂತದ ಅಲ್ಲೋ, ನಿನಗೆ ಹೊಟ್ಟಿಗೆ ಹಾಕವ ನಾನು, ನನ್ನ ಮಾರಾಟ ಮಾಡಿ ಮುಂದೆ ಏನು ಮಾಡವ? ಏನು ಮನೆ ಹೊಟ್ಟಿಗೆ ಹಾಕ್ತದೆ? ದೊಡ್ಡ ಮನೆ ತೊಗೊಂಡು ಅದು ತಿಳ್ಕೊ, ಏನು ಹೊಟ್ಟಿಗೆ ಅದು ಮನೆ ಹಾಕ್ತದೆ? ನನ್ನ ಹೆಸರಲ್ಲೇ ಮನೆ ದೊಡ್ಡದದ ಅಂದ್ರೆ ಊಟ. ಭೂಮಿ ಹೇಳ್ತದೆ, ನಾನು ನನ್ನ ಮಹತ್ವ ತಿಳ್ಕೊ, ನಿನ್ನ ಉಳಿಸ್ದವ ನಾನೇ, ಉಳಿಸವ ನಾನೇ. ನಿನಗೆ ಅನ್ನ ಹಾಕವನ, ಮನೆ ಹೋದ್ರೆ ಹೋಗಲಿ, ಗುಡಿಸಲ ಹಾಕ್ಕೊಂಡಿರ್ಬೋದು, ಹೊಲ ಬಾದ ಬಳಿಕ ಇನ್ನೇನು ಬದುಕೋದಿರ್ತದೆ?
ನಮ್ಮದು ಏನು ನಡೆದದಂದ್ರೆ ಹೊಲ ಮಾರಾಟ ಮಾಡೋದು, ಮನೆ ಮಾಡೋದು. ರೊಕ್ಕ ಎಷ್ಟು ದಿವ್ಸ ಕೈಯಾಗಿರೋದದ? ಹೊಲದ ಬೆಲೆ ಎಷ್ಟು? ಹೊಲ ಹೇಳ್ತದೆ ಮಾರಬೇಡ, ನಿನ್ನ ರಕ್ಷಣೆ ಮಾಡ್ಕೋತ ಬಂದೀನಿ. ನಿಮ್ಮ ತಂದೆ, ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ ಎಲ್ಲರನ್ನ ರಕ್ಷಣೆ ಮಾಡಿ ಅನ್ನ ಹಾಕಿದವ ನಾನೇ. ಎಷ್ಟು ಎಲ್ಲ ಕೊಡ್ತೀನಿ, ನಿನಗೆಷ್ಟು ಬದುಕಲಿಕ್ಕೆ ಬೇಕೋ ಎಲ್ಲ. ಇನ್ನು ಹೋಗು, ಅಲ್ಲಿ ಒಂದು ಮನೆ ಕಟ್ಟದೆಲ್ಲ ಹೋಗಿ ಬಾಡಿಗೆ ಕೊಡು ಅಂತ. ಮಜಾ ಅದ. ಮುಂದೆ ಚಲೋ ಮನೆ ಕಟ್ಟದ, ಇದನ್ನು ಮಾರಾಟ ಮಾಡಿ ಮುಂದೆ ಏನು ಮಾಡ್ತಾನೆ? ಆದಾಯ ಇಲ್ಲಾಯಿತು, ಬಾಡಿಗೆ ಕೊಟ್ಟು ಅದು ಆದಾಯ ಮತ್ತು ಕಡಿಮೆ ಆಯ್ತು. ಪೂರ್ಣ ಬಾಡಿಗೆ ಕೊಟ್ಟು ಬಾಡಿಗೆ ಮನೆಯಾಗಿದೆ, ಹಳಿ ಮನ್ಯಾಗ. ಮತ್ತು ಇಷ್ಟ ಮಾಡೋದು ಇತ್ತಂದರೆ ಎಷ್ಟು ಸುಲಭ. ಮೊದಲೇ ಮನೆಯಾಗಿದ್ದೆಲ್ಲ, ಹಳಿ ಮನೆಯಾಗಿದ್ದೆಲ್ಲ ಮಾರಾಟ ಮಾಡಿ ಎಲ್ಲ ಕಳ್ಕೊಂಡು ಹಳಿ ಮನ್ಯಾಗ ಕೂತ್ಕೊಂಡು ಇದೇನು ಬಾಡಿಗೆ ವಸೂಲು ಮಾಡ್ಕೋತ ನಡೆದಿಯಲ್ಲ, ಏನು ಜೀವನ ನಿಂದು ಅನ್ನೋದಲ್ಲೇನು ಭೂಮಿ? ನಾನು ಭೂಮಿ ಮಲಗಾಕು ನಾನೇ ಬೇಕು, ಬದುಕಾಕು ನಾನೇ ಬೇಕು. ನಾನು ನಿನ್ನ ರಕ್ಷಕ, ನಿನಗೆ ಗೊತ್ತಿಲ್ಲ. ಮನೆ ರಕ್ಷಣೆ ಮಾಡೋದಿಲ್ಲ, ನಾನು ರಕ್ಷಣೆ ಮಾಡ್ತೇನೆ. ಆದರೆ ಮನುಷ್ಯ ತಪ್ಪು ದಾರಿ ವಿಕರಿಸ್ತದ. ಮನಸ್ಸು ನೋಡ್ತದ, ನಂದು ಹಂಗಾಗಲಿ ಅಂತದು. ಆವಾಗ ಹೀಗೆಲ್ಲ ಶುರುವಾಗ್ತದೆ ಅನ್ನೋದಲ್ಲೇನು. ಏನರೇ ಸಾಲ ಏನರೇ ಮಾಡಿರಿ, ಇದೊಂದು ತೊಗೊಂಬರ್ರಿ ಅಂತ. ಮುಂದೆ ಸಾಲ ಮಾಡಿ ಮುಂದೆ ಮಾಡೋದೇನು ಅಂತ. ಅವೆಲ್ಲ ತಂದ ಸಾಮಾನುಗಳು ಹಂಗೆ ಇರ್ತವೆ. ಅದರ ರಕ್ಷಣೆ ಬೇಕು, ಅದರ ನಡೆಸಲಿಕ್ಕೆ ಬೇಕು, ಮತ್ತು ಶುರುವಾಗ್ತದೆ. ಅದಕ್ಕೆ ಸಂಯಮ, ಮನಸ್ಸು ವಿಕಾರ ಆಗದಂತೆ ನೋಡು, ಮನಸ್ಸು ವಿಕಾರಗೊಳ್ಳಬಾರದು. ಕೇಳು, ಮನಸ್ಸು ವಿಕಾರವಾಗಬಾರದು. ಸಕಲೇಂದ್ರಿಯಗಳಲ್ಲಿ ವಿಕರಿಸುವ ಮನವ ಸೆಳೆದು ಅದೇನು ಹೊರಗೆ ಹೋಗಿರ್ತದ ಅದನ್ನು ತಿರುಗಿ ತಗೊಂಡು ಬಂದು ಸುಳಿವಾತನೇ ಬದುಕಾವ, ಚೆನ್ನಾಗಿ ಬದುಕಾವ. ಯಾವನೋ ಅವನೇ ಸುಖಿ, ಅವನೇ ಸುಖಿ. ನೋಡಿದರೆ ಇದು ಬೇಕು ಅದು ಬೇಕು ಅನ್ನಿಸ್ತದೆ, ವಿಕರಿಸ್ತದೆ ಮನಸ್ಸು. ಅದಕ್ಕೆ ಯಾವುದು ಬೇಕು ಅವಶ್ಯದ ಅಷ್ಟು ತಗೊಳ್ಳೋದದ, ಮತ್ತು ಮನಸ್ಸನ್ನು ತನ್ನ ಕೈಯೊಳಗೆ ಇಟ್ಟುಕೊಳ್ಳೋದದ. ಇದಕ್ಕೇನಂತೇವಿ? ಸಂಯಮ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಮನಂಗೊಂಡು ಸುಳಿವಾತ ದುಃಖಿ. ಪಂಚ ಇಂದ್ರಿಯಗಳದಾವಲ್ಲ, ಇವುಗಳ ಬೆನ್ನ ಹತ್ತಿ ಮನಂಗೊಂಡು ಇವುಗಳ ಇಚ್ಛೆಯಂಗೆ ಕಣ್ಣೇನು ಹೇಳ್ತದೆ? ಇನ್ನೊಂದಿಟ್ಟು ನೋಡು, ಕಿವಿ ಇನ್ನೊಂದಿಟ್ಟು ಕೇಳು, ನಾಲಿಗೆ ಇನ್ನೊಂದಿಟ್ಟು ತಿನ್ನು ಹೇಳೋದಿಲ್ಲ. ಅವೆಲ್ಲ ಹೇಳ್ತಿರ್ತಾವ. ಮನಂಗೊಂಡು ಅದಕ್ಕೆ ಬಹಳ ಮನಸ್ಸು ಲಕ್ಷ್ಯ ಕೊಡಬೇಡ. ನೀ ಅದಕ್ಕೆ ಲಕ್ಷ್ಯ ಕೊಟ್ಟು ಬರೇ ಅದನ್ನು ಮಾಡೋಕ್ಕೆ ವಾದಿ ಅಂದರೆ ನೀನು ದುಃಖಿ ಆಗ್ತಿ. ಮನಂಗೊಂಡು ಸುಳಿವಾತ ದುಃಖಿ. ಸುಖ ದುಃಖದ ವ್ಯಾಖ್ಯಾ ಎಷ್ಟು ಚಂದದ, ಎಷ್ಟು ಚಂದದ. ನೋಡು, ಆದರೆ ಎಷ್ಟು ಬೇಕೋ ಅಷ್ಟೇ ನೀನು ಬಳಸು. ಅದು ಸಂಯಮ. ಅಂದರೆ ಸಂಯಮ ಅಂದರೆ ಒಂದು ಪರಿಮಿತಿ, ಮಿತಿ, ಅದು ಸಂಯಮ. ಸುಖ ಸುಖಿಯಾಗಬೇಕಾಗಿತ್ತು ಸಂಯಮ, ದುಃಖಿಯಾಗಬೇಕಾಗಿತ್ತು ಅಸಂಯಮ. ಸುಮ್ಮನೆ ತಲೆಯಾಗೆಲ್ಲ ಹಾಕ್ಕೊಂಡು ಯಾಕೆ ತಾಪ ಮಾಡ್ಕೋತಿ? ಎಲ್ಲ ದಿವಸ ತುಂಬ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲ ಕಡೆ ಹೋಗಿ ಬಂದ, ನೋಡಿ ನೋಡಿ ಬಂದ, ಮನ್ಯಾಗ ಅಂದ, ಮಲ್ಕೊಂಡಾನ ಹಾಸಿಗೆ ಮೇಲೆ ಆರಾಮ್, ಚಲೋ ಹಾಸಿಗೆ ಅದು. ಮಲ್ಕೊಂಡಾನ, ಅವಾಗ ಎಲ್ಲ ಶುರು ಅದು.
ಅದು ಇಲ್ಲ ನಮ್ಮ ಮನ್ಯಾಗ, ಇದು ನಮ್ಮ ಮನ್ಯಾಗಿಲ್ಲ, ಅದು ನಮ್ಮ ಮನ್ಯಾಗಿಲ್ಲ, ನಿದ್ದೆ ಯಾಕೆ ಬರ್ತದೆ? ಅದಕ್ಕೆ ಏನು ಮಾಡಬೇಕು ಅಂತ ತಲೆಗೆ ಹಾಕ್ಕೊಂಡ. ಎಷ್ಟೊತ್ತು ಅದು ಹೇಗೆ ಕಂಡದ್ದೆಲ್ಲ ಮನೆಗೆ ತರೋಕ್ಕಾಗ್ತದೆ? ಅದು ಹಾಸಿಗೆ ಹೇಳ್ತು, ಎಷ್ಟು ಆರಾಮಿದ್ಯೋ ನಿನ್ನೆ, ಹ್ಯಾಂಗೆ ಆರಾಮ್ ನಿದ್ದೆ ಮಾಡ್ಕೊಂಡಿದ್ದೆ, ಇಂದೇನಾಗ್ಯದ ನಿನಗೆ? ಹಾಸಿಗೆದ, ಮನೆ ಅದ, ಸ್ವಚ್ಛ ಎಲ್ಲ ಚಂದದ, ಇಂದ್ಯಾಕೆ ಹಿಂಗೆ ಅಂದ್ರೆ ಅದೇನು ಮನಸ್ಸು ಹೋಗ್ಯದಲ್ಲ, ಅದಕ್ಕೆ ಪಂಚ ಇಂದ್ರಿಯಗಳ ಇಚ್ಛೆಯಲ್ಲಿ ಮನಂಗೊಂಡು ಅದರ ಬೆನ್ನತ್ತಿ ಯಾವ ಮನಸ್ಸಿಟ್ಟು ಹಿಂಗೆ ಮಾಡಕ್ಕೆ ಹೋಗ್ತಾನೆ ಅವ ನಿಶ್ಚಿತವಾಗಿಯೂ ದುಃಖಿ ಆಗ್ತಾನೆ. ಚಲೋ ಇಲ್ಲ ಇದು. ಮನಸ್ಸು ಬಹಿರ್ಮುಖವಾದಡೆ ಮಾಯಾಪ್ರಪಂಚೇ. ಮಾಯಾಪ್ರಪಂಚ ಅಂದರೆ ಇದು ಸುಖ ಅಂತ ಅನ್ನಿಸ್ತದೆ, ಆದರೆ ಅದರೊಳಗೆ ದುಃಖ ಇರ್ತದೆ. ಇದು ಮಾಯಾ ಪ್ರಪಂಚ. ಇದನ್ನು ಮಾಡಿದರೆ ಆರಾಮಾಗ್ತದಂತ ಹೋಗ್ತಾನೆ, ಅವು ತಾಪ ಶುರುವಾಗ್ತವ ಆ ಬಳಿಕ. ಇದಕ್ಕೆ ಮಾಯಾ ಪ್ರಪಂಚ. ಈ ಪ್ರಪಂಚ ಇರೋದೇ ಹಾಗೆ, ನೋಡಕ್ಕೆ ಚಂದ ಇರ್ತದೆ, ಏನರೇ ಮಾಡಕ್ಕೆ ಹೋದೇವಿ ಮೈ ಮೇಲೆ ಬರ್ತದೆ. ಸುಖ ಅನ್ನಿಸ್ತದೆ, ಅದರ ದುಃಖದಲ್ಲಿ ಪರ್ಯವಸಾನಗೊಳ್ಳುತ್ತಿರ್ತದೆ. ಅದಕ್ಕೆ ಮಾಯಾ ಪ್ರಪಂಚ ನೋಡಕ್ಕೆ ಚಂದದ, ಆದರೆ ಮುಟ್ಟಕ್ಕೆ ಚಲೋ ಅಲ್ಲ. ಕೆಲವು ಪದಾರ್ಥಗಳಿಲ್ಲೇನೆ ಈಗ ಬರ್ತಾವಲ್ಲ ಬಜಾರ್ದಾಗ, ಏನು ಪದಾರ್ಥಗಳು! ಎಲ್ಲಾದರೂ ಮನ್ಯಾಗ ಮಾಡೋಕ್ಕಾಗ್ತದೇನಾದ್ರೆ? ಯಾಕೆ? ಮನ್ಯಾಗ ಬರೀ ಜ್ವಾಳ ಗೋಧಿ ಇಂಥವು ಸಾಮಾನು ಇರ್ತಾವೆ, ಅಲ್ಲಿ ಭಾಳ ಬೇರೆ ಬೇರೆ ಇರ್ತಾವೆ. ಅವರು ಎಂಥಂಥದ ಎದರಾಗಿ ಏನೇನು ಹಾಕಿರ್ತಾರೆ ಗೊತ್ತಾಗೋದಿಲ್ಲ. ಮತ್ತು ಒಮ್ಮೆ ತಿಂದ ಮನೆ ಊಟ ಹೋಯ್ತು, ಅದರ ರುಚಿನೇ ಹೋಯ್ತು. ಇವನಿಗಾಗಿ ಮಾಡ್ಯಾರೇನು ಅವರು ಇವನ ಕಿಸೆಕ್ಕಾಗಿ ಮಾಡಿರ್ತಾರೆ. ಸ್ವಲ್ಪ ತಿನ್ನುವಾಗ ಇದರಿಂದ ನನಗೆ ಹಿತವೇ ಅಹಿತವೇ ಸ್ವಲ್ಪ ನೋಡಿಕೊಂಡು ತಿನ್ನೋದು ಬೇಡ ಅಂತಲ್ಲ, ನೋಡಿ ತಿನ್ನಬೇಕಲ್ಲ. ಇದು ಸಂಯಮ. ಸಿಕ್ಕದು ತಿಂತಾನಲ್ಲ, ಇದು ಅಸಂಯಮ. ಏನು ಜೀವನ ಬಂದೇವಿ, 4 ದಿವಸ ಇರೋದದ, ಮಸ್ತ್ ಲೆಟ್ ಅಸ್ ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಬಿ ಮೆರಿ. ಅದು ಸರಿ, ಹೇಳಕ್ಕೆ ಚಲೋ, ಮತ್ತು ಹಂಗೆ ತಿನ್ಕೋತ ಹೋದ್ರೆ ಉಳಿಬೇಕಲ್ಲ, ಚಲೋ ಉಳಿಬೇಕು. ಕಣ್ಣ ನೋಡಬೇಕು, ಆದರೆ ಕಣ್ಣ ಕೆಡಬಾರ್ದು. ಕಿವಿ ಕೇಳ್ತಾ ಇರಬೇಕು, ಕಿವಿ ಕೆಟ್ಟಿರಬಾರ್ದು. ಮನಸ್ಸ ಅನುಭವಿಸ್ತಾ ಇರಬೇಕು, ಮನಸ್ಸ ನಿರ್ಬಲ ಆಗಬಾರದು, ಕೆಡಬಾರದು. ಹಾಗೆ ಮಾಡೋದಕ್ಕೇನಂತಾರೆ? ಸಂಯಮ. ಚಲೋ ಇಲ್ಲ ಶಬ್ದ, ಎಷ್ಟು ಚಂದದ. ಒಂದು 2-3 ದಿವಸ ನೋಡಿದೆವಲ್ಲ, ಬರೀ ಸಂಯಮ ಬಹಳ ಮಹತ್ವದ್ದು. ಸಂಯಮದಲ್ಲಿ ಹೆಚ್ಚು ಕಡಿಮೆ ಆಯಿತು, ಜೀವನ ಹೆಚ್ಚು ಕಡಿಮೆ ಆಗ್ತದೆ. ಅದು ಸಂಯಮ. ಈಗ ತಾವೆಲ್ಲ ಶಿಸ್ತಾಗಿ ಕೂತಿರಲ್ಲ, ಇದು ಸಂಯಮ. ನಾವು ನಮ್ಮ ಮನಸ್ಸಿಗೆ ಬಂದಂಗೆ ಕುಂಡಿರ್ತೇವೆ, ನಾವು ಎಲ್ಲಾದರೂ ಕೂಡ್ತೇವೆ, ನಾವು ಸ್ವತಂತ್ರರು ಅಂದ್ರೆ ಹಿಂಗಾಗ್ತದೆ. ಅಲ್ಲಲ್ಲೇ 4 ಮಂದಿ ಕೂತ್ಕೊಂಡು ಮಾತಾಡ್ಕೋತ ಕೂತ್ಬಿಟ್ರೆ ಅದ್ಯಾವ ಸಂಯಮ? ಎಲ್ಲಿ ಆಗ್ತದೆ? ನೀವು 1000 ಜನ ಇದ್ದೀರಿ, ಒಂದು ಶಬ್ದ ಇಲ್ಲ. ಎಂಥ ಸಂಯಮ ಮಾತಿನ ಮೇಲೆ! ಯಾವಾಗಲೂ ಅನ್ನಿಸ್ತದೆ, ಒಬ್ರು ಯಾರೇ ಭೇಟಿ ಆದರೆ ಮಾತಾಡ್ಬೇಕು ಅನ್ನಿಸ್ತದೆ. ಇಷ್ಟು ಜನ ಕೂತೀರಿ, ಮಾತಾಡ್ಬೇಕು ಅನಿಸಿಲ್ಲ, ಇದ ಸಂಯಮ. ಇದು
ಹೇಳಿ ಎಷ್ಟು ಗದ್ದಲಿರ್ತದೆ. 4 ಮಂದಿ ಇರ್ತಾರೆ, ಒಂದು ಸ್ಪೀಕರ್ ಅದು ಒದರ್ತಿರ್ತದೆ, 4 ಮಂದಿ ಕುಂತಿರ್ತಾರೆ. ಎಷ್ಟು ಗದ್ದಲ, ಎಷ್ಟು ಗದ್ದಲ. ಯಾಕೆ ಹೇಳಿ? ಸಂಯಮ ಇಲ್ಲ ಅಷ್ಟು. ಇದು ಸತ್ಸಂಗ ಅಂದರೆ ಏನಲ್ಲ, ಇದು ಸಂಯಮಿತ ಜೀವನ. ಒಂದು ಕ್ಷಣ, ಒಂದು ತಾಸು ಎಲ್ಲವನ್ನ ಮರೆತು ಶಾಂತವಾಗಿ ಕೂತಿರ್ತೇವಲ್ಲ, ಇದು ಸಂಯಮ. ಈಗೇನ್ರ ತಲೆಯಾಗದ ಏನು ಹೇಳಿ? ತಿನ್ನಬೇಕು, ತಿನ್ನಬಾರ್ದು, ಹಿಂಗೇನ್ರ ಅದಾವೇನು? ಏನೇನೂ ಇಲ್ಲ. ನಾವು ದೊಡ್ಡವರಿಲ್ಲ, ನಾವು ಸಣ್ಣವರಿಲ್ಲ, ಮನಸ್ಸು ಎಲ್ಲೂ ವಿಕರಿಸೋದಿಲ್ಲ. ಅಂಥ ವಿಕರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಅದಕ್ಕೆ ನಾವು ಇಲ್ಲಿ ಆನಂದವಾಗಿ ಅದೇವಿ, ಆನಂದವಾಗಿ. ಸತ್ಸಂಗ ಬೇರೆ, ಮನ್ಯಾಗ ಕೂತು ಕೇಳೋದು ಬೇರೆ. ಇಲ್ಲೇನು ಈಗೆಲ್ಲ ಮನ್ಯಾಗ ನಮ್ಮಲ್ಲಿ ಫೋನ್ ಅದಾವ, ಟೆಲಿಫೋನ್ ಇದು ಮೊಬೈಲ್ ಅದಾವ, ಅದ್ರಾಗೆಲ್ಲ ಕೇಳಿಸ್ತದ, ಅಯ್ಯಾವ ಕೇಳಿಸ್ತದೆ. ಸತ್ಸಂಗ ಬೇರೆ, ಸತ್ಸಂಗ ಬೇರೆ. ಅಲ್ಲಿ ಮನ್ಯಾಗೂ ಹಚ್ಚಿರ್ತಾರೆ ಇದೇ ಕ್ಷಣ. ಅಲ್ಲೆಲ್ಲ ಟೇಬಲ್ ಮ್ಯಾಗ ತಿನ್ಕೋತ ಉಣ್ಕೋತ ಅದು ಹಚ್ಚಿ ಇಲ್ಲಿ ಇಟ್ಟಿರ್ತಾರೆ, ತಿನ್ಕೋತ ಉಣ್ಕೋತ ಮಸ್ತಾಗಿತ್ತು. ಇದು ಸತ್ಸಂಗ. ಅಧ್ಯಾತ್ಮ ಇರೋದು, ಸತ್ಸಂಗ ಇರೋದು ಸಂಯಮಕ್ಕಾಗಿ. ಅದಕ್ಕೆ ಇದರ ಬೆಲೆ ಯಾವುದಕ್ಕೂ ಬರಲ್ಲ. ಇದು ಸಂಯಮ.